ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಇದು ಪ್ರೈಸ್ ಮೈಂದ ಎಷ್ಟನೇ ಪ್ಲೇಸ್? ಥರ್ಡ್ ಬಂದಿರೋ ಓಡಿ ಎಲ್ಲ ಅವಸ್ಥೆ. ಬೆಳಗ್ಗೆ ಎದ್ದುಕೊಂಡು ಹೋಗಿದ್ದಾರೆ. ಎಲ್ಲಿ ಫಿನಿಶಿಂಗ್ ಮಾಡಿಲ್ಲ. ಅದ್ ನೋಡಿದ್ರೆ ಕಂಚಿನ ಪದಕದಂಗೆ ಇದ್ದು. ನೋಡ, ತಡೀರಿ ಸರಿ ತೋರಿಸಿ. ಬಚ್ಚ ಬಲಿಪುಗ ಹೋಗಿದ್ದಾರೆ ಬೆಳಗ್ಗೆ ಎದ್ದುಕೊಂಡು. ಎಷ್ಟು ಜನ ಇದ್ರ? ಮತ್ತೆ ಇದೆಂತ 30,140. ಅಪ್ಪ ಓಡ್ಲೋದ್ದು ಮಗ. ಬೆಳಗ್ಗೆ ಎದ್ದುಕೊಂಡು ಟಾಟಾ ಅಂತ ಹೇಳಿ ಹೋಗಿದ್ದಾರೆ. ನಾವು ಹೇಳುವ ಮುಂಚೆ ಬಲಿಪುಗಕ್ಕೆ ಓಡ್ಲಿಕ್ಕೆ ಹೋದದಂತೆ ನನ್ನ ಗಂಡ. ಎಷ್ಟು ಸಮಯ ಆಯ್ತು ಹೀಗೆಲ್ಲ ಹೋಗಿ. ಕಾಲೇಜ್ ಡೇಸ್ ಅಲ್ಲೆಲ್ಲ ಹೋಗ್ತಿದ್ರು, ಅದಾದ ನಂತರ ಹೋಗ್ಲೇ ಇಲ್ಲ ಅಲ್ಲ. ಪುತ್ತೂರು ಕ್ಲಬ್ನವರು ಪುತ್ತೂರಿನಲ್ಲಿ ಬಲಿಪುಗ ಅಂತೇಳಿ ಮ್ಯಾರಥಾನ್ ಓಟ ಮಾಡಿದ್ರು. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಕರೆದಿದ್ರು. ಹಾಗೆ ನಾವು ಸಹ ಓದಿದ್ದೆವು. ಹಾಗೆ ಒಂದು ಓಡಿ ಫಿನಿಶಿಂಗ್ ಮೆಡಲ್ ಇಟ್ಕೊಂಡು ಬಂದಿದ್ದೇವೆ. ಪರವಾಗಿಲ್ಲ, ಫಿನಿಶ್ ಮಾಡಿದ್ರಲ್ಲ, ಅದೇ ದೊಡ್ಡದು. ಯಾರೆಲ್ಲ ಪಾರ್ಟ್ನರ್ಸ್ ಇದ್ದಾರೆ? ಬಿಂದು, ಆಮೇಲೆ ಎಂತ ಬಾಬ್ ಕಾರ್ಡ್, ಮತ್ತೆ ಇಲ್ಲೇ ಉಂಟಲ್ಲ ಎಂತೆಲ್ಲ ಉಂಟು, ಭಾರತ್ ಚಿಕನ್ಸ್, ಬಿಂದು, ಬಾಟಾ ಅಂಡ್ ಶೆಟ್ ಎಲೆಕ್ಟ್ರಾನಿಕ್ಸ್. ಓಡುದು ಬಲಿಪುಗ. ಅಲ್ಲ, ಸುಮ್ಮನೆ ಬಂದದಲ್ಲ. ಫಿನಿಶಿಂಗ್ ಮೆಡಲ್ ಜೊತೆ ಮಕ್ಕಳಿಗೆ ಅಂತ ತಂದು ಕೊಟ್ಟಿದ್ದಾರೆ. ಅವ್ರು ಕೊಟ್ಟದನ್ನೆಲ್ಲ ಈ ಬಿಂದು ಸ್ನ್ಯಾಕ್ ಅಪ್ ಅವರದ್ದೆಲ್ಲ ಸ್ನ್ಯಾಕ್ಸ್ ಎಲ್ಲ ಬರ್ತದಲ್ಲ ಅದು, ಆಮೇಲೆ ಒಂದು ಜೀರಾ ಬಾಟಲ್ ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ಇವತ್ತು ಪುತ್ತೂರಿನಲ್ಲಿ ಪುತ್ತೂರು ಕ್ಲಬ್ ಇದರ ವತಿಯಿಂದ BOB ಬ್ಯಾಂಕ್ ಆಫ್ ಬರೋಡಾ ಬಾಬ್ ಕಾರ್ಡ್ ಇದರ ಪವರ್ಡ್ ಬೈಯಲ್ಲಿ ಪುತ್ತೂರು ಮಾನ್ಸೂನ್ ರನ್ ಅಂತ ಹೇಳುವ ಮ್ಯಾರಥಾನ್ ಓಟವನ್ನು ಆಯೋಜಿಸಿದರು. ಇದರಲ್ಲಿ ನಾನು ಭಾಗವಹಿಸಿದ್ದೆ. ಬೆಳಿಗ್ಗೆ ಬೇಗ ಹೋಗಿ ಭಾಗವಹಿಸಿ ಫಿನಿಶ್ ಮಾಡಿ 3K 3 ಕಿಲೋಮೀಟರ್ ರನ್ ಮಾಡಿ ಭಾಗವಹಿಸಿ ಫಿನಿಶಿಂಗ್ ಮೆಡಲ್ ಇಟ್ಕೊಂಡು ಬಂದೇನೆ. ನಾನು ಇದು ಫಸ್ಟ್ ಟೈಮ್ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಹಾಗೆ ಕಾಲೇಜ್ ಡೇಸ್ ಅಲ್ಲೆಲ್ಲ ಕೆಲವು ಕಾರ್ಯಕ್ರಮಗಳಲ್ಲಿ ಸ್ಪೋರ್ಟ್ಸ್ ಅಲ್ಲೆಲ್ಲ ಇವೆಂಟ್ ಇದ್ದು. ಆದ್ರೆ ಈಗ ಒಂದು 10 ವರ್ಷದಲ್ಲಿ ನಾನು ಕಾಲೇಜ್ ಬಿಟ್ಟ ನಂತರ ಇದರಲ್ಲೆಲ್ಲ ಅಷ್ಟು ಭಾಗವಹಿಸ್ತಿರ್ಲಿಲ್ಲ. ಹಾಗೆ ಈ ಸಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೇಳಿದಾಗ ನಾನು ಸಹ ಮೊದಲು ಇದನ್ನು ರಿಜಿಸ್ಟರ್ ಮಾಡಿದೆ. ಹೆಸರನ್ನು ಅವರ ಪೇಜಲ್ಲಿ ರಿಜಿಸ್ಟರ್ ಮಾಡ್ಲಿಕ್ಕಿತ್ತು, ಪುತ್ತೂರು ಕ್ಲಬ್ ಪೇಜಲ್ಲಿ. ಹಾಗೆ ರಿಜಿಸ್ಟರ್ ಮಾಡಿದ್ದೆ. ಮತ್ತೆ ಬೇರೆ ಕೆಲಸದಲ್ಲಿ ಅದು ಮರ್ತೋಗಿತ್ತು. ಆದ್ರೆ ಇವತ್ತು ಬೆಳಿಗ್ಗೆ ನೆನಪಾಗಿ ಮತ್ತೆ 3K ರನ್ ಓಡುವ ಅಂತೇಳಿ ಹೋದೆ. ಅದು ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿದೆ 3K. ಪುತ್ತೂರು ಕ್ಲಬ್ನವರು ಫಸ್ಟ್ ಟೈಮ್ ಪುತ್ತೂರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸುಮಾರು 1,000-1,500 ಜನ ಬೇರೆ ವಿಭಾಗಗಳಲ್ಲಿ ಭಾಗವಹಿಸಿದ್ದಾರೆ. 3K, 5K, 7K, 10K ಮತ್ತು 21K ಮ್ಯಾರಥಾನ್ ಓಟ ಇತ್ತು. ಅದರಲ್ಲಿ ಬೇರೆ ಸ್ಪೋರ್ಟ್ಸ್ ಅಕಾಡೆಮಿಯವರು ಮತ್ತೆ ಆಳ್ವಾಸ್, ಬೇರೆ ಬಾಗಲಕೋಟೆ ಈ ಕಡೆಯಿಂದ ಎಲ್ಲ ಹುಡುಗರು ಬಂದಿದ್ರು, ಭಾಗವಹಿಸಿದ್ರು. ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಬೇರೆ ವಿಭಾಗಗಳಲ್ಲಿ ಮತ್ತು ಏಜ್ ವೈಸ್ ಕ್ಯಾಟಗರಿ ಇತ್ತು. ಅಬೌವ್ 51, ಬಿಲೋ 50 ಈ ರೀತಿಯಾಗಿ ಏಜ್ ವೈಸ್ ಕ್ಯಾಟಗರಿಯ ಓಟಗಳು ಕೂಡ ಇತ್ತು. ಬಹಳ ಚೆನ್ನಾಗಿ ಮಳೆಯ ನಡುವೆ ಮಾನ್ಸೂನ್ ರನ್ ಬಹಳ ಚೆನ್ನಾಗಿ ಪುತ್ತೂರು ಕ್ಲಬ್ನವರು ಆಯೋಜನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಆಯೋಜಕರಿಗೂ ಕೂಡ ಇದರಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಪುತ್ತೂರಿನಲ್ಲಿ ಇಂಥ ಆಟೋಟಗಳು ಅಥವಾ ಇಂಥ ಕಾರ್ಯಕ್ರಮಗಳನ್ನು ಇನ್ನು ಹೆಚ್ಚೆಚ್ಚು ಮಾಡಲಿ ಅಂತೇಳಿ ನಾವು ಪುತ್ತೂರು ಕ್ಲಬ್ನವರಿಗೆ ಕೂಡ ಧನ್ಯವಾದವನ್ನು ಹೇಳ್ತೇವೆ. ಇನ್ನೂ ಕೂಡ ಇಂಥದ್ದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿ. ನಾನು 3K ರನ್ ಮಾಡಿ ಫಿನಿಶ್ ಮಾಡಿದ್ದೆ. ಇದು ಫನ್ ರನ್ ಆಗಿತ್ತಲ್ಲ? ಇದು ಫನ್ ರನ್. ಹಾಗೆ ಫನ್ ರನ್ ಅಲ್ಲ, ಇದಕ್ಕೂ ಕೂಡ ಪ್ರೈಸ್ ಇತ್ತು. ಬಟ್ ಎಲ್ರಿಗೂ ಕೂಡ ಅವಕಾಶ ಇತ್ತು. ಇದರಲ್ಲಿ ಏಜ್ ಲಿಮಿಟ್ ಅಥವಾ ಯಾವುದೇ ಯಾರು ಕೂಡ ಭಾಗವಹಿಸಬಹುದಿತ್ತು. ಈ ಮ್ಯಾರಥಾನ್ ಓಟದಲ್ಲಿ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಪುತ್ತೂರಿನಲ್ಲಿ 87 ವರ್ಷದ ಮುದುಕ ಅಂತ ಹೇಳ್ಬಾರ್ದು, ಅವರು 87 ವರ್ಷದ ಚಿರ ಯುವಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿ ಹುಮ್ಮಸ್ಸಿಂದ ಭಾಗವಹಿಸಿದ್ದಾರೆ. ಅದೇ ರೀತಿ ಮಹಿಳಾ ವಿಭಾಗದಲ್ಲೂ ಕೂಡ ತುಂಬಾ ಏಜ್ ಆದವರು ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ಓಟವನ್ನು ಫಿನಿಶ್ ಮಾಡಿದ್ದಾರೆ. ಇವರನ್ನೆಲ್ಲ ನೋಡುವಾಗ ನಾವು
ಏನು ಅಲ್ಲ ಅಂತ ಅನಿಸ್ತದೆ. ನಾವು ಯಂಗ್ಸ್ಟರ್ಸ್ ಇನ್ನೂ ಕೂಡ ಇಂಥದ್ರಲ್ಲೆಲ್ಲ ತುಂಬಾ ಜನ ಎಬವ್ 60 ಅವರು ಭಾಗವಹಿಸಿ ತಮ್ಮ ಓಟವನ್ನು ಫಿನಿಶ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ನಮಗೆ ಖುಷಿಯಾಗಿ ಅನಿಸ್ತದೆ. ಓಡಿ ಮಕ್ಕಳಿಗೆಲ್ಲ ಅದಂತಂದ್ರಲ್ಲ, ನನಗೆಂತ ಲಾಭ ಅಂತ ಹೇಳಿದ್ರೆ ನನಗೆ 4 ಪಿನ್ ಲಾಭ ಅಷ್ಟೆ. ಪಿನ್ ಸೇಫ್ಟಿ ಪಿನ್ ಎಷ್ಟಿದ್ರು ಸಾಕಾಗೋದಿಲ್ಲ. ಸೊ ನನಗೆ ಲಾಭ ಈ 4 ಪಿನ್. ಹೌದು, ಅತ್ತೆಗೆ ಮಂಡ ವೆಚ್ಚ ಅದಂತ. ಈ ಥರದ ಶರ್ಟ್ ಎಲ್ಲ ಸುಮಾರು ಉಂಟಾಯ್ತಾ ಕಾಲೇಜ್ ಡೇಸ್ದೆಲ್ಲ. ಕೇಳಿದ್ರೆಲ್ಲ ಬೇಕು ಬೇಕು ಹೇಳ್ತಾರೆ, ಒಂದು ಸಹ ಅದನ್ನ ವಾಪಸ್ ಯೂಸ್ ಮಾಡೋದಿಲ್ಲ. ಅತ್ತೆ ಮಂಡ ವೆಚ್ಚದಂತ. ಇನ್ನು ಇದನ್ನು ತೆಗ್ದಿಡ್ಬೇಕಲ್ಲ ಇನ್ನೊಂದಷ್ಟು ಸಮಯ ಅಂತ ನೋಡಿ ಇಲ್ಲಿ ನಿಂತ್ಕೊಂಡೆ ಕಟ್ತಿದ್ದಾರೆ. ಬಂದೆ. ಇವರು ಅಲ್ಲಿ ಫೋಟೋ ತೆಗಿಲಿಲ್ಲ ಅಂತ, ಯಾಕಂತ ಹೇಳಿದ್ರೆ ಇವರ ಫೋನ್ ಬಿಟ್ಟೋಗಿದ್ರಂತೆ ಕಾರೊಳಗೆ. ನೋಡುವಾಗ ಫೋನ್ ಎಂತಕ್ಕೆ ಅಂತ ಯಾರದ್ದೋ ಬೇರೆ ಮೊಬೈಲಲ್ಲಿ ತೆಗ್ಸಿದ್ದೆ, ಸಿಕ್ಕಿದ್ರೆ ಪುಣ್ಯ ಅಂತ ಹೇಳಿದ್ರು. ಬಂತಂತೆ ಫೋಟೋ, ಬಾರಿ ನಗು ಮುಖದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಎಸ್, ನಿಮ್ಮದು ಸಿಂಗಲ್ ಫೋಟೋ ಇದ್ರೆ ತೋರಿಸಿ ಒಂದು. ಚಪ್ಪಲಿ ಹೊತ್ತೊಂಡದ್ದು, ಶೂ ಅದು, ಚಪ್ಪಲಿ ಎಲ್ಲ. ಬೇರೆ ಸಿಂಗಲ್ ಫೋಟೋ ತೋರಿಸಿ ನಿಮ್ಮದು. ಅಬ್ಬಾ ನೋಡಿ, ನನಗೆ ನನ್ನ ಕಾಲೇಜ್ ಡೇಸಿನ ಗಂಡ ನೆನಪಾದ್ರು. ಹೀಗೆ ಕಬಡ್ಡಿಯಲ್ಲೆಲ್ಲ ಆಡಿ ಅಲ್ಲೆಲ್ಲ ಪ್ರೈಸ್ ಬಂದ ನಂತರ ಹೀಗೆ ಪೋಸ್ಟ್ ಕೊಡ್ತಾ ಇದ್ರು ನನಗೆ. ಆಗೆಲ್ಲ ಫೋಟೋಸ್ ಎಲ್ಲ ಕಳಿಸ್ತಾ ಇದ್ರು ಇವರು. ಮಗನಿಗೆ ಇದು ದೊಡ್ಡ ಟಿವಿ ಅಂತಾಗಿದೆ. ಈ ಮೊದಲು ಕರ್ಕೊಂಡು ಹೋಗಿದ್ದೆವು, ಆದರೆ 2 ವರ್ಷದ ಹಿಂದೆ ಎಕ್ಸಾಕ್ಟಾಗಿ. ಬಟ್ ಈಗ 2 ವರ್ಷ ಆದ ನಂತರ ಬಂದಾಗ ದೊಡ್ಡ ಟಿವಿ ಅಂತ ಆಗಿದೆ. ಸೊ ನಾವೀಗ ಬಂದಿದ್ದೇವೆ ಜಂಗಲ್ ಮಂಗಲ್ ಅಂತ ಹೇಳುವ ಒಂದು ಕನ್ನಡ ಚಲನಚಿತ್ರ ನೋಡಲಿಕ್ಕೆ. ಸೊ ಮೂವಿ ಎಲ್ಲ ನೋಡಿ ಆಯಿತು. ಜಂಗಲ್ ಮಂಗಲ್ ಮೂವಿ ಅಂತ ಅದೇ ಆಲ್ರೆಡಿ ನೋಡಿದ್ರಲ್ಲ, ಟೈಟಲ್ ಅದೇ. ಮೂವಿ ಒಳ್ಳೆದಿತ್ತು, ಸ್ಟೋರಿ ಒಳ್ಳೆದಿತ್ತು. ಜಾಸ್ತಿ ಫೈಟಿಂಗ್ ಅಂತ ಇಲ್ಲ, ಸಾಂಗ್ ಅಂತ ಎಂತ ಇಲ್ಲ, ಜಸ್ಟ್ ಸ್ಟೋರಿ ಮಾತ್ರ ರನ್ನಿಂಗ್. ನಮ್ಮ ಊರಿನ ಪ್ರತಿಭೆಗಳೆಲ್ಲ ಇತ್ತು. ಸೊ ನೋಡುವ ಅಂತ ಅನ್ನಿಸಿತ್ತು. ನಿಮಗೊಂದು ವಿಷಯ ಎಂತ ಗೊತ್ತಾ, ನಾನು ಪುಟ್ಟಕ್ಕನ ಪ್ರೆಗ್ನೆಂಟ್ ಆಗಿದ್ದಾಗ 2023 ಈ ಥಿಯೇಟರ್ಗೆ ಬಂದಾಗ, ಅದಾದ ನಂತರ 2025 ಈಗಲೇ ಬರ್ತಾ ಇರೋದಾಯ್ತಾ, ಬಂದೇ ಇರಲಿಲ್ಲ. ಪುಟ್ಟಕ್ಕ ಪುಣ್ಯಕ್ಕೆ ಸುಮ್ಮನೆ ಕೂತಿದ್ದಾಳೆ. ಸೊ ಅದು ನನ್ನ ಪುಣ್ಯ. ಆಮೇಲೆ ಅವಳು ಪಾಪ್ಕಾರ್ನ್ ತಿಂತಾಳೆ ಆಯಿತಾ, ಅದರಲ್ಲಿ ರಬ್ಬರ್ ತಿನ್ನಲಿಕ್ಕಾಗ್ತದೆ ಅವಳಿಗೆ, ಮೆಲ್ಟ್ ಆಗ್ತದಲ್ಲ ಬೇಗ, ಜಗ್ದಾಗ ಕರಗ್ತದಲ್ಲ, ಹಾಗಾಗಿ ಅದನ್ನು ತಿಂತಾಳೆ. ಹಾಗಾಗಿ ಅದೊಂದು ಕೊಡಿಸಿದ್ದೆವು ನಾರ್ಮಲ್, ಅದನ್ನು ತಿಂತ ಕೂತಿದ್ಲು. ಸೊ ನನ್ನ ಪುಣ್ಯ ನೋಡ್ಲಿಕ್ಕೆ ಬಿಟ್ಟು. ನಾನಿಲ್ಲದಿದ್ದರೆ ಕಾಂತಾರಕ್ಕೆ ಬರೋದು ಅಂತ ಅಂದ್ಕೊಂಡಿದ್ದೆ. ಕಾಂತಾರ ಬರ್ತದಲ್ಲ ನೆಕ್ಸ್ಟ್ ಅಕ್ಟೋಬರಲ್ಲಿ, ಅದನ್ನು ನೋಡಬೇಕು ಅಂತ ಇತ್ತು. ಸೊ ಕಾಂತಾರಕ್ಕೆ ಬರೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಇನ್ನೂ ಪರವಾಗಿಲ್ಲ. ಪುಟ್ಟಕ್ಕ ನನ್ನನ್ನು ಸಕ್ಸಸ್ಫುಲ್ ಮಾಡಿಬಿಟ್ರು ಸಿನಿಮಾ ನೋಡಲಿಕ್ಕೆ ಇವತ್ತು. ಅವಳನ್ನೇ ಕಾಣ್ತಾ ಉಂಟಲ್ಲ, ಸೊ ಎಂಜಾಯ್ ಮಾಡ್ತಾ ಇದ್ದಾಳೆ. ನನ್ನ ಗಂಡ ಮಗನಿಗೆ ಅಲ್ಲಿ ಫನ್ ಗ್ಯಾಲಕ್ಸಿಯಲ್ಲಿ ಆಟ ಆಡಬೇಕು ಅಂತ ಕಂಡಿತ್ತು. ನಾನು ಕಾರ್ಡ್ ತರಲಿಲ್ಲ ಆಯಿತಾ, ಸೊ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅವನಿಗೆ ಇನ್ನು ಅಲ್ಲಿ ನೋಡಿ ಮತ್ತೆ ಮೂಡ್ ಅಪ್ಸೆಟ್ ಆಗೋದು ಬೇಡ ಅಂತ ಅವನನ್ನು ಕೆಳಗೆ ಕರ್ಕೊಂಡು ಹೋದ್ವಿ. ಸೊ ನಾವು ಹೊಟ್ಟೆಗೆ ಹಾಕ್ಕೊಳ್ಳಿಕ್ಕೆ ಹೋಟ್ಲಿಗೆ ಹೋಗೋದು. ಅವನು ಕೇಕ್ ಬೇಕು ಅಂತ ಹೇಳಿದ. ಆಮೇಲೆ ಸ್ವಲ್ಪ ತಿಂದಾಯಿತು. ಹಾಗೆ ಇನ್ನು ಅಲ್ಲಿ ಮೆಲ್ಲ ಕಾಣ್ಲಿಕ್ಕೆ ಶುರುವಾಯಿತು ಅವನಿಗೆ. ಇಲ್ಲಿ ಫುಡ್ ಕೋರ್ಟಲ್ಲಿ ಅಲ್ಲಿ ಸೈಡಲ್ಲಿ ಇರೋದು ಫನ್ ಗ್ಯಾಲಕ್ಸಿ. ಬೇಡ ಇನ್ನು ಹೋಗಿಸಿಕೊಂಡು ಅಂತ ಹೇಳಿ ಅವನನ್ನು ಮೆಲ್ಲ ಕೆಳಗೆ ಕರ್ಕೊಂಡು ಹೋದ್ರು. ನೀವು ತಿಂದು ಬನ್ನಿ ಅಂತ ನನ್ನನ್ನು ಹೇಳಿದ್ರು. ಸೊ ಉಳಿತದಲ್ಲಿ ನಾನು ಮತ್ತು ಪುಟ್ಟಕ್ಕೈಗೆ ತಿಂದು ಅವ್ರು ಎಂಜಾಯ್ನ್ ಆಗೋದು. GL1 ಮಾಲಲ್ಲಿರುವ ಸಿಟಿ ಕಲೆಕ್ಷನ್ ಬಗ್ಗೆ ನಾನೊಂದು ಪೇಯ್ಡ್ ಪ್ರಮೋಷನ್ ಹಾಕಿದ್ದೆ. ನೀವು ಸುಮಾರು ಜನ ಬಂದು ಇಲ್ಲಿ ಪರ್ಚೇಸ್ ಮಾಡಿದ್ರಿ. ನನಗೆ ಅವರು ಹೇಳಿದರು ಕೂಡ, ತುಂಬ ಖುಷಿ ಆಗ್ತದೆ ನಮ್ಮ ವೀವರ್ಸ್ ಬಂದು ಆ ಥರ ಪರ್ಚೇಸ್ ಮಾಡಿದಾಗ ಆ ವಿಡಿಯೋಕ್ಕೂ ಒಂದು ಎಂಥ ಬೆಲೆ ಬರ್ತದೆ ಅಂತಲೇ ಹೇಳ್ಬೋದು. ನಾನು ಹೀಗೆ GL1 ಮಾಲಿಗೆ ಗೊತ್ತಾಯಿಲ್ಲ, ಇದು ಫಿಲಮ್ ನೋಡ್ಲಿಕ್ಕೆ ಬಂದಿದ್ದೆ. ನಿಮಗೆಲ್ಲ ಆಲ್ರೆಡಿ ನೋಡಿದ್ದೀರಲ್ಲ. ಸೊ ಇಲ್ಲಿ ಬಂದಾಗ ನನಗೆ ಮತ್ತೊಂದು ಆಫರ್ ಕಂಡಿತ್ತು. ಎಂತ ಗೊತ್ತುಂಟ, ಇಲ್ಲಿ ಆರ್ಟಿ ಸೇಲ್ ಆಗ್ತಾ ಉಂಟು ಸಿಟಿ ಕಲೆಕ್ಷನ್ನಲ್ಲಿ.
ಜುಲೈ 1ರಿಂದ ಜುಲೈ 30ರವರೆಗೆ ಆರ್ಟಿ ಸೇಲ್ ಉಂಟು. ಏನಂತ ಕೇಳಿದರೆ ಡ್ರೆಸ್ ಮೆಟೀರಿಯಲ್ಸಿಗೆ 35%ಇಂದ 50%ವರೆಗೆ ಡಿಸ್ಕೌಂಟ್, ಫ್ಯಾಷನ್ ಜ್ಯುವೆಲ್ಲರಿಗೆ 30% ಡಿಸ್ಕೌಂಟ್ ಉಂಟು ನೀವು ಪರ್ಚೇಸ್ ಮಾಡಿದ್ರ ಮೇಲೆ. ಇಲ್ಲೇ ಉಂಟು ನೋಡಿ ಡ್ರೆಸ್ ಮೆಟೀರಿಯಲ್ ಮೇಲೆ, ನನಗೆ ತುಂಬ ಚೆಂದ ಕಾಣ್ತಾ ಉಂಟು, ಒಂದಂತೂ ಕಣ್ಣು ಎಳಿತಾ ಉಂಟು ಆಯಿತಾ. ನೀವೆಲ್ಲ ಬಂದು ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ನನ್ನ ವ್ಲಾಗನ್ನೆಲ್ಲ ನೋಡಿದರೆ ಬಂದು ಇಲ್ಲಿ ಪರ್ಚೇಸ್ ಮಾಡಬಹುದು. ಈಗ ಫನ್ ಗ್ಯಾಲಕ್ಸಿಯಲ್ಲಿ ಆಟ ಆಡಲಿಕ್ಕೆ ಆಗದ್ದಕ್ಕೆ ಕಾಂಪನ್ಸೇಷನ್ ನಮಗೆ ಎಂತ ಸಿಕ್ಕಿದ್ದು ಹೇಳಿ, ಕಾರಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ. ಅವರ ಕೈಲೊಂದು ರಿಮೋಟ್ ಉಂಟು, ಇಬ್ಬರು ಕೂತಿದ್ದಾರೆ ನೋಡಿ. ಅಲ್ಲೆಲ್ಲ ಒತ್ತಲಿಲ್ಲ ಪುಟ್ಟಕ್ಕ ಮಗಳು. ಅವಳು ಸಹ ಏನು ಕಡಿಮೆ ಇಲ್ಲ, ಎಲ್ಲರಿಗೆ ಟಾಟಾ ಎಲ್ಲ ಮಾಡ್ತಿದ್ದಾಳೆ ನೋಡಿ. ಯಾರು ಹೇಳ್ಕೊಟ್ಟಿದ್ದಾರೆ? ಬ್ಯಾಟ್ರಿ ಖತಮ್ ಹೋಗ. ಅವರೊಮ್ಮೆ ಸ್ಟಾಪ್ ಮಾಡಿದ್ರು, ನನಗಾಯ್ತು ಎಲ್ಲರ ಬ್ಯಾಟ್ರಿ ಮುಗೀತು ಅಂತ. ಅವನೇ ಓಡಿಸಿದ್ದು ಅಂತ ಅಂದ್ಕೊಳ್ಬೇಕು, ಅವಳು ಟಾಟಾ ಬೇರೆ ಮಾಡ್ತಿದ್ದಾಳೆ. ಅಪ್ಪ ಈ ಮಕ್ಕಳಿಗೆ, ನಮಗೆಲ್ಲ ಎಲ್ಲಿತ್ತು ಸಣ್ಣದಿರುವಾಗ, ಒಳ್ಳೆ ಗಮ್ಮತ್ತು ಮಾಡ್ತಿದ್ದಾರೆ ಮಾಡಲಿ. ಹೀಗೆ ಅಪರೂಪಕ್ಕೊಮ್ಮೆ ಬಂದಾಗ ಹೋಟ್ಲಿಗೆಲ್ಲ ಹೋಗೋದಿದ್ರೆ ಆಗ್ತದೆ. ನನ್ನ ಗಂಡ ಹಾಗೆಲ್ಲ ಕರ್ಕೊಂಡು ಹೋಗ್ತಾರೆ ಆಯಿತಾ. ಸೊ ಪುತ್ತೂರಲ್ಲಿ ಕೊಂಬೆಟ್ಟಲ್ಲಿ ಪ್ರಭು ಚುರುಂಬರಿ ಅಂತ ಉಂಟಲ್ಲ, ಅಲ್ಲಿಗೆ ತಿನ್ನಲಿಕ್ಕೆ ಬಂದದ್ದು. ನಾನು ಒಂದು ಕಾರ್ನ್ ಚಾಟ್ ತಗೊಂಡೆ. ಖಾರ ಪ್ರಿಯರಿಗೆ ಇದು ಖಂಡಿತ ಇಷ್ಟ ಆಗ್ಬೋದು ಆಯಿತಾ. ನನಗೆ ಕಾರ್ನ್ ಅಂದರೆ ಇಷ್ಟ, ಹಾಗಾಗಿ ತಗೊಂಡೆ. ಬಟ್ ಸ್ವಲ್ಪ ಖಾರ ಆಯಿತು ನನಗೆ, ಅದು ಸ್ಪೈಸೇ ಬರೋದಂತೆ. ಬೇಕಿದ್ರೆ ಸ್ವಲ್ಪ ಕಡಿಮೆ ಸ್ಪೈಸ್ ಹಾಕಿಸಿಕೊಳ್ಬಹುದು. ಅದಾದ ನಂತರ ಒಂದು ಫ್ರೆಂಚ್ ಫ್ರೈಸ್ ಹೇಳಿದೆವು ಮಕ್ಕಳಿಗೆ. ಫ್ರೈಸ್ ಚಪ್ಪ ಇತ್ತು, ಪೆರಿ ಪೆರಿ ಎಲ್ಲ ಹಾಕಿರಲಿಲ್ಲ, ಹಾಗಾಗಿ ಮಾಮೂಲಿ ಆಲೂಗಡ್ಡೆನ ಬೇಯಿಸಿದಾಗಿತ್ತು. ಸೊ ಅದು ಸಹ ಒಳ್ಳೆಯದಿತ್ತು. ಪ್ರಭು ಚರ್ಮರಿಯಲ್ಲಿ ಹೆಸರೇ ಹೇಳುವಾಗೆ ಚರ್ಮುರಿ ಭಾರಿ ಒಳ್ಳೆ ರುಚಿಕರವಾಗಿ ಸಿಗ್ತದೆ. ಅವರು ಸಭೆ ಸಮಾರಂಭಗಳಲ್ಲಿ ಕೂಡ ನಿಮಗೆ ಸ್ಟಾಲನ್ನು ಮಾಡಿ ಕೊಡ್ತಾರೆ, ಒಳ್ಳೆಯದಿರ್ತದೆ ಇಲ್ಲಿ ಐಟಮ್ಗಳೆಲ್ಲ. ಸೊ ಖುಷಿ ಆಯ್ತು ನಮಗೆ. ಗಮ್ಮತ್ತು ತಿಂದು ಬಂದಾಯ್ತಾ. ಇಲ್ಲಿ ಪ್ರಭು ಚುರುಮುರಿಯ ಹೊರಗೆ ಆಗ ಒಳಗೆ ಹೋಗುವಾಗ 4 ನಾಯಿ ಇತ್ತು, ಈಗ 3 ನಾಯಿ ಉಂಟಷ್ಟು. ಅದು ಎಲ್ಲಿ ಒತ್ತೊಳಿಗೆ ಗೊತ್ತಿಲ್ಲ ಮಗ. ನಮ್ಮ ಭುವನನಿಗೆ ಎಲ್ಲ ನಾಯಿ ಪ್ರೇಮಿ ಅಲ್ಲ, ಅವಳು ಮನೆಯಲ್ಲಿ ಬಂದು ಓಡಿಸ್ತಾ ಇರ್ತಾಳಲ್ಲ, ಹಾಗೆ ತೋರಿಸ್ತಾ ಇದ್ದಾನೆ. ಅವು ಬವಿಲ್ಲಿ ಆಯ್ತಾ, ಬವಿಲ್ಲಿ ತಾಯ್ದು ಮಾಡಿದ್ದು ಚಳಿ ಓತಾಡ ಬಾ ಬಾ ಬಾಳು ಸಾಗೇಕು ಮಗನೇ. ಎಲ್ಲಿದ್ದು ಬೌ ಬವಿಲ್ಲಿ ಬಾ ಬಾ ಬಾಳು ಬೌ ಬೌ ಬಾ 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 ಬಾ. ಓಯ್ ಜಂಗಲ್ ಮಂಗಲ್ ಮೂವಿ ಹೇಗಿತ್ತು? ಮೂವಿ ಏನು ತುಂಬಾ ಟೈಮ್ ಇಲ್ಲ, ಬಟ್ ಒಂದು ಕಿರುಚಿತ್ರ ನೋಡಿದಾಗೆ ಆಗಿದೆ. ಓಕೆ, ಬರ್ತಿ 2 ಗಂಟೆ ಕೂಡ ಇರ್ಲಿಲ್ಲ ಅಲ್ಲ? ಇಲ್ಲ, 2 ಗಂಟೆ ಕೂಡ ಇರ್ಲಿಲ್ಲ ಬರ್ತಿ. ಆಮೇಲೆ ಒಂದು ಫೈಟಿಂಗ್ ಸೀನ್ಸ್ ಅಂತ ಇಲ್ಲ, ಸಾಂಗ್ ಇಲ್ಲ, ಆ ತರದ್ದೆಲ್ಲ ಎಂತ ಇಲ್ಲ. ಜಸ್ಟ್ ನಾವು ಮಾತಾಡಿದಾಗೆ ಹೇಗೆ ನಿರೂಪಣೆ ಮಾಡಿಕೊಂಡು ಹೋಗ್ತೇವೆ ಆ ತರ ಇತ್ತು ಅಲ್ಲ. ಆದ್ರೆ ನಮಗೆ ಲಾಭ ಆದದ್ದೆಂತ, ಪಾಪ್ಕಾರ್ನ್. ಲಾಭ ಆದದ್ದು ಪಾಪ್ಕಾರ್ನ್ ಮತ್ತೆ ಗಮ್ಮತ್ತು ತಿನ್ಲಿಕ್ಕೆ ಅಲ್ಲಿ ಮಾಲಲ್ಲೆಲ್ಲ ಸುತ್ತಾಡ್ಲಿಕ್ಕೆ ಆಯ್ತಾ. ಎಷ್ಟೋ ಸಮಯ ಆಗಿತ್ತು, ನಾವು ದಂಪತಿ ಸಮೇತ ಹೋಗಿ. ಸೊ ಹೋಗಿ ಒಂದು ಗಮ್ಮತ್ತಾಯ್ತು, ಪರವಾಗಿಲ್ಲ. ಆಮೇಲೆ ಎಂತ ಅಂತ ಹೇಳಿದ್ರೆ ಮೂವಿ ತುಂಬಾ ಬೋರಿಂಗ್ ಅಂತ ಕೂಡ ಅಲ್ಲ, ಒಳ್ಳೇದಿತ್ತು. ಎಂತಂತ ಹೇಳಿದ್ರೆ ನಡುವಲ್ಲಿ ಇನ್ ಬಿಟ್ವೀನ್ ಸ್ಟೋರೀಸ್ ನಮಗೆಲ್ಲ ಯೋಚನೆ ಮಾಡುವ ಹಾಗೆ ಕೊಡ್ತಾ ಹೋದ ಹಾಗೆಲ್ಲ ಇತ್ತು, ಪರವಾಗಿಲ್ಲ. ನಮ್ಮ ಊರಿನವರು ಮಾಡಿದ್ದಾರೆ, ಪುತ್ತೂರಿನವರು ಎಲ್ಲ ಇದ್ರೆ ಹೋಗಿ ನೋಡಿ, ನಮ್ಮ ಊರಿನವರು ಮಾಡಿದ್ದು. ಆಮೇಲೆ ಪುತ್ತೂರಿನವರು ಮಾತ್ರ ಅಲ್ಲ, ಎಲ್ಲರೂ ವ್ಲಾಗ್ ನೋಡ್ತಾ ಇರುವವರೆಲ್ಲ ಯಾವ ಊರಿನವರಾಗಿದ್ರು ಒಮ್ಮೆ ಹೋಗಿ ನೋಡಿ. ನಮ್ಮವರಿಗೆ ನಾವು ಸಪೋರ್ಟ್ ಮಾಡ್ಬೇಕು, ಏನಾದ್ರು ಒಳ್ಳೇದನ್ನ ಮಾಡಿದಾಗ ಅಲ್ವಾ. ಹಾಗೆ ಆಮೇಲೆ ಈ ವ್ಲಾಗನ್ನು ನಾನು ಇವತ್ತಿಗೆ ಇಲ್ಲಿ ಎಂಡ್ ಮಾಡ್ತೇನೆ. ಇನ್ನು
ಮನೆಗೆ ಹೋಗಿ ಈಗ ಪುಟ್ಟಕ್ಕನಿಗೆ ನಿದ್ದೆ ತುಗ್ಲಿಕ್ಕೆ ಶುರುವಾಗಿದೆ ಅಲ್ಲ. ಈಗ ಮನೆಗೆ ಹೋಗಿ ಎಲ್ಲ ಮಲಗಿಸ್ಬೇಕಷ್ಟೇ, ಸ್ನಾನ ಎಲ್ಲ ಆಗಿ. ಚಾಮಿ, ನಿನಗೆ ಹೆಂಗಿತ್ತು ಸಿನಿಮಾ? ಸೂಪರ್ ಆಗಿದೆ. ಏನೋ ಅಲ್ಪ ಸ್ವಲ್ಪ ಒಂದು ಚಾಕ್ಲೇಟ್ ಸಹ ಬಂದಿದೆ. ಸರಿ, ಈ ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೂಡ ಆಗಿ ಆಯ್ತಾ. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.